ಮುಂಜಾನೆದ್ದ ಪಟಕಂತ ಮಕ್ಕಳಿಗೆಲ್ಲ ಏನಪ್ಪ ಹೆಲ್ದಿ ನಾಷ್ಟ ಮಾಡೋದಂತಂದ್ರೆ ಈ ಮಿಲೆಟ್ಸ್ ದೋಸಾನ ಮಾಡ್ರಿ. ನನಗೆ ಗೊತ್ತಿರಲಿಲ್ಲ ಜೋಳದ ದೋಸೆ ಇಷ್ಟು ಮಸ್ತ್ ಬರ್ತಾವಂತಂದು. ನಿಮಗೆ ಗೊತ್ತಾಗಂಗಿಲ್ಲ ಇದು ಜೋಳದ ದೋಸೆ ಅಂತಂದು. ನಾನು ಕೂಡ ಇಷ್ಟು ದಿನ ಬರೀ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ದೋಸೆ ಮಾಡ್ತಿದ್ದೆ. ಬಟ್ ಇದಂತೂ ಇಷ್ಟು ಮಸ್ತ್ ಬರ್ತೈತಂದ್ರೆ ನೀವು ಒಂದ್ಸಲ ಮಾಡಿದ್ರೆ ಇದನ್ನು ಬಿಡಂಗೇ ಇಲ್ಲ, ಅಷ್ಟು ಮಸ್ತ್ ಇರ್ತೈತಿ. ಏನಿಲ್ಲ, ಭಾಳ ಸಿಂಪಲ್. ಇದಕ್ಕೆ 1.5 ಗ್ಲಾಸ್ ಅಷ್ಟು ನಾ ಜೋಳದ ಹಿಟ್ಟು ತೊಗೊಂಡಿನಿ. ಅದಕ್ಕೆ ಬರೀ ಒಂದು 4 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು, ಒಂದು 4 ಸ್ಪೂನ್ ಅಷ್ಟು ಸಣ್ಣ ರವೆ ಹಾಕೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಜ್ವಾಯಿನ್, ಜೀರಿಗೆ ಏನರ ಇದ್ದರೆ ಇವನ್ನೆಲ್ಲ ಹಾಕಿರಿ. ಆಮೇಲೆ ನಿಮಗೆ ಬೇಕಂದ್ರೆ ಇದ್ರೊಳಗೆ ಸೊಪ್ಪನ್ನು ಹಾಕ್ಕೋಬೋದು. ಮೆಂತ್ಯ ಸೊಪ್ಪು, ಸಬ್ಬಸ್ಗೆ ಸೊಪ್ಪು ಈ ಥರ ಹಾಕ್ಕೋಬೋದು. ಟೇಸ್ಟ್ ಅಂತೂ ಭಾರಿ ಬರ್ತೈತಿ. ನಾ ಇದಕ್ಕೇನೂ ಹಾಕಿಲ್ಲ. ಒಂದು ಉಳ್ಳಾಗಡ್ಡಿನ ದೊಡ್ಡದಿರೋ ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡಿ ಹಾಕಿನಿ. ಇಲ್ಲಾಂದ್ರೆ ಒಂದು 2 ಉಳ್ಳಾಗಡ್ಡಿ ಹಾಕಿರಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿರಿ. ಟೇಸ್ಟ್ ಅಂತೂ ಭಾರಿ ಬರ್ತೈತಿ. ಇಲ್ಲಾಂದ್ರೆ ನಿಮ್ಗೆ ಬೇರೆ ಯಾವ ಸೊಪ್ಪು ಬೇಕಂದ್ರೂ ಇದನ್ನು ಸಣ್ಣ ಕಟ್ ಮಾಡಿ ಇದ್ರೊಳಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮುಗ್ದೋತು. ಈಗ ನೋಡ್ರಿ, ನಾವು 1.5 ಗ್ಲಾಸ್ ಹಾಕಿದ್ನಲ್ಲ, ಸೊ ಅದಕ್ಕೆ 3 ಗ್ಲಾಸ್ ಅಷ್ಟು ನಾನು ನೀರು ಹಾಕಾತೀನಿ. ಮೊದಲೊಂದು 3 ಗ್ಲಾಸ್ ಹಾಕ್ರಿ. ಆಮೇಲೆ ಇದನ್ನು ಕಲಿಸ್ಕೋರಿ, ಸ್ವಲ್ಪ ಗಂಟಿಲ್ಲಂಗೆ. ಇದೇನು ಜಲ್ದಿನ ಕರಗಿ ಬಿಡ್ತೈತಿ. ಆಮೇಲೆ ಇನ್ನೊಂದು 2 ಗ್ಲಾಸ್ ಹಾಕ್ರಿ. ಟೋಟಲ್ 5 ಗ್ಲಾಸ್ ಅಷ್ಟು ನಾನು ನೀರು ಹಾಕ್ತೀನಿ. ಇದನ್ನು ನಾವು ನೀರು ದೋಸೆ ಮಾಡ್ತೀವಲ್ಲ ಆ ಕನ್ಸಿಸ್ಟೆನ್ಸಿನಾಗಿರಬೇಕು. ಮತ್ತು ಇಷ್ಟು ಕ್ರಿಸ್ಪಿ ಬರ್ತಾವಲ್ಲ, ಒಂಚೂರು ತವಾ ಕಂಟ್ಕೊಳ್ಳೋಂಗಿಲ್ಲ, ಅಷ್ಟು ಮಸ್ತ್ ಬರ್ತಾವೆ. ಸಮ್ಮರ್ ಬಂದಾಗಿದ್ರೆ ಆ್ಯಕ್ಚುಲಿ ನಾನು ಮಿಲೆಟ್ಸನ್ನು ಜಾಸ್ತಿ ಯೂಸ್ ಮಾಡತ್ತೀನಿ. ಜೋಳ, ನವಣಿ, ರಾಗಿ ಈ ಥರ ಜಾಸ್ತಿ ಯೂಸ್ ಮಾಡೋದ್ರಿಂದ ಇದಕ್ಕೆ ನಮಗೆ ಭಾಳ ಬೆನಿಫಿಷಿಯಲ್ ಅದಾವೆ. ನಮ್ಮ ಗಟ್ ಹೆಲ್ತ್ ಇಂಪ್ರೂವ್ ಮಾಡ್ತೈತಿ, ಫೈಬರ್ ಜಾಸ್ತಿ ಇರ್ತೈತಿ. ಮತ್ತು ಇದು ಗ್ಲೂಟೆನ್ ಫ್ರೀ ಇರೋದ್ರಿಂದ ಯಾರು ಡಯಾಬಿಟಿಸ್ ಮತ್ತು ಬ್ಲಡ್ ಪ್ರೆಷರ್ ಅಂತ ಸಫರ್ ಆಗ್ತಿರ್ತಾರಲ್ಲ, ಜಾಸ್ತಿ ನೀವು ಮಿಲೆಟ್ಸನ್ನು ಯೂಸ್ ಮಾಡ್ತೀವಿ. ಆ್ಯಕ್ಚುಲಿ ನಾನೀಗ ಡಾಕ್ಟರ್ ಖಾದರ್ ಅಂತ ಅವ್ರ ವಿಡಿಯೋಸ್ ಭಾಳ ನೋಡತ್ತೀನಿ. ಸೊ ನನಗಂತೂ ಇಷ್ಟು ಇನ್ಫಾರ್ಮೇಟಿವ್ ಇರ್ತಾವಲ್ಲ ಅವ್ರ ವಿಡಿಯೋಸ್. ನಾ ಆವಾಗಿಂತರ ಗೋಧಿ ಮತ್ತು ರೈಸನ್ನು ಆಲ್ಮೋಸ್ಟ್ ಬಿಟ್ಟೇನೆ. ಯಾಕಂದ್ರೆ ನನಗೆ ರೈಸ್ ಅಂದರೆ ಭಾರಿ ಇಷ್ಟ. ಸೊ ಒಂದು ತಕ್ಕ ಮಟ್ಟಿಗೆ ನಾನು ಅದನ್ನು ಬಿಟ್ಟೀನಿ, ಸ್ಲೋಲಿ ಇಂಪ್ರೂವ್ ಮಾಡ್ಕೊತ ಹೋಗ್ಬೇಕಂತಂದು. ಯಾಕಂದ್ರೆ ಗೋಧಿ ಮತ್ತು ಅಕ್ಕಿ ಗ್ಲೂಕೋಸ್ ಕಂಟೆಂಟ್ ಭಾಳ ಇರ್ತೈತಿ. ಅದಕ್ಕೆ ನೋಡ್ಬೋದು ನಮ್ಮ ಇಂಡಿಯಾನಾಗ ಅರ್ಧಕ್ಕರ್ಧ ಮಂದಿ, ಅರ್ಧಕ್ಕೇನು ಜಾಸ್ತಿ 80% ಆಫ್ ಪೀಪಲ್ ಆರ್ ಡಯಾಬಿಟಿಕ್. ನಾನು ಕೂಡ ಒಂದು ಸ್ವಲ್ಪ ಮಿಲೆಟ್ಸನ್ನು ಜಾಸ್ತಿ ಯೂಸ್ ಮಾಡೋಣ ಅಂತಂದು ಈಗೆಲ್ಲ ತರ್ಸೇರಿ 1 by 1 ಅದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಮೊದಲು ನಾನು ಫುಲ್ ಬರೀ ಗೋಧಿ, ಚಪಾತಿ, ರೈಸ್ ಬರೀ ಅದನ್ನ ತಿಂದಾಕಿ. ಸೊ ಈಗ ಮಿಲೆಟ್ಸನ್ನು ಜಾಸ್ತಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಓಕೆ, ಬ್ಯಾಕ್ ಟು ಅವರ್ ರೆಸಿಪಿ. ಈಗೆಲ್ಲ ಇದನ್ನು ನೀರ್ಗತ್ತೆ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ 10 ನಿಮಿಷ ಬಿಡ್ತೀವಲ್ಲ, ಬಿಟ್ಟಾದ್ಮೇಲೆ ಒಂದು ಸ್ವಲ್ಪ ತವಾಕ್ಕೆ ಎಣ್ಣೆ ಹಚ್ಚಿರಿ. ತವಾ ಕಾದಾದ್ಮೇಲೆ ತವಾ ಚೆನ್ನಾಗಿ ಬಿಸಿ ಇರ್ಬೇಕು. ಆಮೇಲೆ ಈ ಥರ ನೀವು ಪ್ರತಿ ಸಲ ಹಾಕೋ ಮುಂದೆ ಈ ಥರ ಚೆನ್ನಾಗಿ ಕಡ್ಡಾಡಿಸ್ಬಿಟ್ಟು ಹಾಕ್ಬೇಕು. ನೋಡಿರಿ, ಈ ಥರ ತೆಳ್ಳಂಗೆ ಹಾಕೋರಿ. ಆಮೇಲೆ ನಿಮ್ಮ ತವಾನ ಹಿಂಗೆ ಅಳ್ಗಾಡಿಸ್ಬಿಟ್ಟು ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋಂಗೆ ಮಾಡಿರಿ. ನೀವು ಎಷ್ಟು ಬೇಕಲ್ಲ ಅಷ್ಟು ತೆಳ್ಳಗೆ ಮಾಡ್ಕೋಬೋದು ಇದನ್ನು. ನಾವು ಇದು ಫಸ್ಟ್ ಇದನ್ನು ಮಕ್ಳಿಗೆ ಕೊಡಾತಿದ್ದೆ, ಸೊ ಅದಕ್ಕೆ ಒಂದು ಸ್ವಲ್ಪ ದಪ್ಪ ಆಗೈತಿ. ಇಲ್ಲಾಂದ್ರೆ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಮಸ್ತ್ ತೆಳ್ಳಗೆ ಹಾಕೋಬೋದು ನೀವು. ಆಮೇಲೆ ಏನೂ ಇದು ಅಂಟ್ಕೊಳ್ಳೋಂಗಿಲ್ಲ, ಮಸ್ತ್ ಆರಾಮ್ಸೆ ಹೇಳ್ತೈತಿ. ಇದ್ರ ಜೊತೆ ಶೇಂಗಾ ಮತ್ತು ಕೊಬ್ಬರಿ ಹಾಕಿ ಚಟ್ನಿ ಮಾಡಿದ್ದೆ. ಇದಕ್ಕೇನಿಲ್ಲ, ಶೇಂಗಾ, ಕೊಬ್ಬರಿ, ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು, ಕೊತ್ತಂಬರಿ, ಕಡಲೆಕಾಳನ್ನು ಕೂಡ ಏನು ಮಾಡಿದೆ, ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡಿದ್ದೆ. ಫ್ರೈ ಮಾಡಿ ಮಿಕ್ಸಿಗೆ ಹಾಕಿ ನಮ್ದು ಸೂಪರ್ ಆಗಿರೋ ಚಟ್ನಿ ಅಂತೂ ರೆಡಿ ಆತ. ಈ ದೋಸೆ ನೋಡ್ರಿ ಎಷ್ಟು ಆರಾಮ್ಸೆ ಎತ್ತಂತ. ಏನು ಪ್ರಯತ್ನ ಮಾಡಬೇಡ್ರಿ, ಒಂದೇ ದೋಸೆನ ಫಸ್ಟ್ ದೋಸೆನ ನಿಮ್ಗೆ ಚೆನ್ನಾಗಿ ಎದ್ದು ಬಿಡ್ತಾವೆ. ಆಮೇಲೆ ಟೇಸ್ಟ್ನಾಗಂತೂ ಇದು ಜೋಳದ ದೋಸೆ ಅಂತ ಅನ್ಸಂಗೆ ಇಲ್ಲಿ ನಿಮ್ಗೆ, ಅಷ್ಟು ಮಸ್ತ್ ಇರ್ತೈತಿ. ಸೊ ಡೆಫಿನೆಟ್ ಆಗಿ ಎಲ್ಲರೂ ಈ ಥರ ರೆಸಿಪಿನ ಟ್ರೈ ಮಾಡಿರಿ, ಸೂಪರ್ ಆಗಿರ್ತೈತಿ. ಆಮೇಲೆ ನಿಮಗೆ ಮೇನ್ ಆಗಿರೋ ನಿಮ್ಮ ಹೆಲ್ತಿಗೆ ತುಂಬ ಒಳ್ಳೇದು. ಸೊ ಈಗ ನಾನು ಇಂಪ್ರೂವ್ಮೆಂಟ್ ಮಾಡತ್ತೀನಿ. ಸೊ ನಾಲ್ಗೆ ಚಟ ಒಂದು ಸ್ವಲ್ಪ ಬಿಟ್ಟು ಈ ಥರ ಹೆಲ್ತಿಯಾಗಿರೋ ಆಮೇಲೆ ಟೇಸ್ಟಿಯಾಗಿರೋ ರೆಸಿಪಿ ಮಾಡೋಕ್ಕೆ ನೀವು ಕೂಡ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿರಿ. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗ್ತೈತಿ. ಸೊ ಈ ದೋಸೆ ಅದರ ಜೊತೆ ಈ ಸೂಪರ್ ಆಗಿರೋ ಚಟ್ನಿ, ಸೂಪರ್ ಕಾಂಬಿನೇಷನ್. ನಮ್ಮ ನಾರ್ತ್ ಕರ್ನಾಟಕದವ್ರಿಗಂತೂ ಜೋಳದ ರೊಟ್ಟಿ ಇರಬೇಕು. ಜೋಳ ಈಸ್ ಮಸ್ಟ್. ಆಮೇಲೆ ಅದೇ ನೀವು ನಾರ್ತ್ ಈಸ್ಟ್ ನೋಡಿದ್ರೆ ಅವ್ರಿಗೆ ಅಷ್ಟಾಗಿ ಜೋಳದ ರೊಟ್ಟಿ ಮಾಡೋಕ್ಕೆ ಬರಲಾರ್ದವ್ರಿಗೆ ಈ ಥರ ದೋಸೆ ಮಾಡ್ಕೊಂಡು ತಿನ್ನಿರಿ, ಮಸ್ತ್ ಆಗಿರ್ತೈತಿ. ಅದೇ ನೀವು ಅಕ್ಕಿ ದೋಸೆ ಅದೆಲ್ಲ ಮಾಡ್ಬೇಕಂದ್ರೆ ಒಂದಿನ ನೆನೆ ಇಡಬೇಕು, ಈ ರುಬ್ಬಬೇಕು, ಈ ಥರ ಎಲ್ಲ ಇರುತ್ತೆ. ಆದರೆ ಇದರಲ್ಲಿ ಯಾವುದೂ ಪ್ರಾಬ್ಲಮ್ ಇಲ್ಲ, ಈಸಿಯಾಗಿ ತಟ್ಟಂತನ ಮಾಡ್ಕೊಂಡ್ಬಿಡ್ಬೋದು. ಆಮೇಲೆ ಇದು ಡಯಾಬಿಟಿಕ್ ಇದ್ದವ್ರಿಗೆ ಎಲ್ಲರಿಗೂ ತುಂಬಾ ಒಳ್ಳೆಯದು. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.